ಸಮಯ ಪ್ರಜ್ಞೆ 2 ಬಾರಿ ರಾಜಣ್ಣ ಎಸ್ಕೇಪ್ ಆಗಿದ್ದಾರಂತೆ. ರಾಜಣ್ಣ ಬಳಿ 2 ಸಲ ಹೋಗಿದ್ರು ಆ ಯುವತಿಯರಂತೆ. 2 ಬಾರಿ ಯುವತಿಯರನ್ನ ರಾಜಣ್ಣ ಹೊರ ಕಳಿಸಿದ್ದಾರೆ. ಅದಾದ ಬಳಿಕ ರಾಜಣ್ಣ ಟೀಮ್ನಿಂದ ವಿಚಾರಣೆ ನಡೆದಿದೆ. ಲೀಡರ್ ವರ್ಸಸ್ ಲೀಡರ್ ಹನಿ ಟ್ರ್ಯಾಪ್ ಕಹಾನಿಗೆ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಣ್ಣ ಹನಿ ಟ್ರ್ಯಾಪ್ಗೆ ಬೀಳಿಸಲು ಯತ್ನಿಸಿದ್ದು ಯಾರು? ಸಿಎಂ ಬಳಿ ತಲುಪಿದೆಯಾ ಆ ನಾಯಕನ ಹೆಸರು? ಯಾರದು? ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಹನಿ ಟ್ರ್ಯಾಪ್ನ ಟ್ವಿಸ್ಟ್. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಬಹಳ ಒಂಥರ ಮಜವಾಗಿದೆ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ದಾಗ. ಅವರು ಬಂದಿದ್ರು, ಇವರು ಬಂದಿದ್ರು, ನಮ್ಮನ್ನು ಅಟೆಂಪ್ಟ್ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಯಾಕೆ ಇಲ್ಲಿಯವರೆಗೂ ಕೂಡ ಒಬ್ಬರಾದರೂ ಕಂಪ್ಲೇಂಟನ್ನು ಕೊಡಲಿಲ್ಲ? 48 ಪೆನ್ ಡ್ರೈವ್ ಇದೆ ಅಂತ ರಾಜಣ್ಣ ಅವರು ಪಕ್ಕಾ ನಂಬರ್ ಹೇಳ್ತಾರೆ. ಆಲ್ಮೋಸ್ಟ್ 40ರಿಂದ 50 ಇರ್ಬೋದ್ರಿ ಅಂತ ಹೇಳಿದ್ರೆ ಅದು ಬೇರೆ ಮಾತು. 48 ಇದೆ ಅನ್ನುವಂಥ ಕನ್ಫರ್ಮೇಷನ್ ಅಲ್ಲಿ ಅವ್ರು ಹೇಳ್ತಾರೆ ಅಂತಂದ್ರೆ, ಅಷ್ಟೊಂದು ಇನ್ಫಾರ್ಮೇಶನ್ ಇದೆ ಅಂತಂದ್ರೆ, ಯಾಕೆ ಇಲ್ಲಿಯವರೆಗೂ ಕೂಡ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಒಬ್ರು ಕೂಡ ದೂರನ್ನ ದಾಖಲು ಮಾಡಿಕೊಂಡಿಲ್ಲ ಅಂತ? ಮಾಡಿಲ್ಲ ಯಾಕೆ? ಅರುಣ್, ಅದೇ ರೀತಿಯ ಅನುಮಾನ ಮತ್ತು ಸಂಶಯ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ರಾಜಣ್ಣ ಅವರ ಪುತ್ರ 6 ತಿಂಗಳಿಂದಲೂ ಕೂಡ ಇದು ನಡೀತಾ ಇತ್ತು ಅಂತ ಹೇಳ್ತಾರೆ. ಜೊತೆಗೆ 1.5 ತಿಂಗಳ ಹಿಂದೆ ಸರ್ಕಾರಿ ನಿವಾಸಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ ಇದೆ ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಷ್ಟು ದಿನಗಳ ಕಾಲ ಡಿಲೇ ಮಾಡಿದ್ದು ಏನಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಏನೋ ಮಾಡಿದ್ರು, ಇದನ್ನು ಬಿಟ್ಬಿಡೋಣ ಅಂತ ಸುಮ್ಮನಾಗಿದ್ರು. ಜೊತೆಗೆ ಇತ್ತೀಚಿನ ಕಳೆದ 3-4-5 ದಿನಗಳಿಂದ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಕ್ಕಂಥ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ತುಮಕೂರು ಭಾಗದ ಸಚಿವರು ಹನಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಸುದ್ದಿ ಬಂದಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಇದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೋದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಬಹಿರಂಗವಾಗಿ ಬಂದು ಅದನ್ನು ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಒಂದು ವಿಚಾರವನ್ನು ವಿಧಾನಸಭೆ ಒಳಗಡೆನೆ ರಾಜಣ್ಣ ಅವರು ಹೇಳ್ತಾರೆ. ಅಂದರೆ ಆ ಡೈರೆಕ್ಟರ್ ನನಗೆ ಗೊತ್ತು ಅಂತ. ಅಂದರೆ ಆ ಡೈರೆಕ್ಟರ್ ನನಗೆ ಗೊತ್ತು ಅನ್ನೋ ವಿಚಾರವನ್ನು ರಾಜಣ್ಣ ಅವರು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಖಂಡಿತವಾಗಿ ಕೂಡ ಯಾರಾದರೂ ಇದರ ಹಿಂದೆ ಇರತಕ್ಕಂಥದ್ದನ್ನು ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಹಿಡಿದಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ 2 ಬಾರಿ ಅಟೆಂಪ್ಟ್ ಆದಂಥ ಸಂದರ್ಭದಲ್ಲಿ ಮೊದಲ ಬಾರಿ ಗಂಭೀರವಾಗಿ ಪರಿಗಣಿಸಿದೆ. 2ನೇ ಬಾರಿ ಒಂದು ರೀತಿಯಲ್ಲಿ ಇದು ಟ್ರ್ಯಾಪ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಬಂದಿರತಕ್ಕಂಥದ್ದು ಅಂತ ಹಿನ್ನೆಲೆಯಲ್ಲಿ ಅವರನ್ನು ಒಂದು ರೀತಿಯಲ್ಲಿ ಹಿಡಿದು ವಿಚಾರಣೆಯನ್ನು ನಡೆಸಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿ ಆ ಲೀಡರ್ ಯಾರು ಅನ್ನೋದು ಸ್ಪಷ್ಟವಾಗಿ ರಾಜಣ್ಣ ಅವರಿಗೆ ಗೊತ್ತಿರ್ಬೋದು. ಹಾಗಾಗಿ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿಯೂ ಕೂಡ ಈಗಾಗಲೇ ಹೇಳ್ಕೊಂಡಿದ್ದಾರೆ, ಹಂಚ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಆ ತನಿಖೆ ಆಗಬೇಕಾಗತ್ತೆ. ಆದರೆ ತನಿಖೆ ಆಗಬೇಕಾದ್ರೆ ಮೊದಲು ರಾಜಣ್ಣ ಅವರು ದೂರನ್ನು ಕೂಡ ಕೊಡಬೇಕಾಗತ್ತೆ. ಆ ದೂರಿನ ಅನ್ವಯ ರಾಜ್ಯ ಸರ್ಕಾರ ಯಾವ ಹಂತದ ತನಿಖೆ, ಯಾವ ಮಟ್ಟದ ತನಿಖೆ ಅನ್ನೋದನ್ನು ಕೂಡ ನಿರ್ಧಾರ ಮಾಡುತ್ತೆ. ಹಾಗಾಗಿ ವಿಧಾನಸಭೆಯಲ್ಲಿ ರಾಜಣ್ಣ ಅವರು ಒಪ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿ ಕೂಡ ದೂರನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ದೂರು ಕೊಟ್ಟ ಬಳಿಕ ನಾಳೆಯಿಂದ ಬೇರೆ ರೀತಿಯ ಪ್ರೋಸೆಸ್ ಶುರು ಆಗುತ್ತೆ. ಒಂದು ಕಡೆ ಒಂದು ರೀತಿಯಲ್ಲಿ ಲೀಗಲ್ ಆಗಿ ಪ್ರೋಸೆಸ್ ಶುರು ಆದರೆ, ಇನ್ನೊಂದು ಕಡೆ ಪೊಲಿಟಿಕಲ್ ಆಗಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೋಸೆಸ್ ಶುರುವಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.